ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವೆಲ್ಕಮ್ ಟು NRK ಎಜುಕೇಷನ್ ಕ್ಲಾಸ್. ಇವತ್ತಿನ ದಿವಸ 2023ರಲ್ಲಿ ಬಂದಿರುವಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಕನ್ನಡದಲ್ಲಿ ಬಂದಿರುವಂತಹ 10 ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಒಂದನೇ ಪ್ರಶ್ನೆ ಏನಂತ ಕೊಟ್ಟರು ನೋಡ್ರಿ, ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು ಅಂತ ಕೊಟ್ಟರೋದಾ. ಆಪ್ಷನ್ ಎ ಸೌಜನ್ಯ, ಆಪ್ಷನ್ ಸಿ ಕಾರುಣ್ಯ, ಆಪ್ಷನ್ ಬಿ ಡಿ ದೌರ್ಜನ್ಯ ಅಂತ ಕೊಟ್ಟರೆ ಇದಕ್ಕೆ ಏನಾಗ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ನದಿಗಳ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕಂತಂದ್ರೆ ಯಾವುದ್ರಿ ದೌರ್ಜನ್ಯ ನಿಲ್ಲಬೇಕನ್ನೋದು ಇದಕ್ಕೆ ಸರಿಯಾದ ಉತ್ತರ. ಹೌದಾ? ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ದಶರಥನು ನೆಲೆಸಿದ ನಗರ ಅಂತ ಕೊಟ್ರೆ ಆಪ್ಷನ್ ಎ ಮಥುರಾ, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಕಿಷ್ಕಿಂದೆ, ಆಪ್ಷನ್ ಡಿ ಅಯೋಧ್ಯೆ ಅಂತ ಕೊಟ್ರು. ಹೌದಾ? ದಶರಥನು ನೆಲೆಸಿದ ಸ್ಥಳ ಯಾವುದ್ರಿ? ಅಯೋಧ್ಯ. ಯಾವುದ್ರಿ? ಆಪ್ಷನ್ ಡಿ ಸರಿಯಾದ ಉತ್ತರ. ಹೌದಾ? ಅದೇ ರೀತಿ ಹನುಮಂತನು ನೆಲೆಸಿದ ಅಥವಾ ಜನನದ ಸ್ಥಳ ಯಾವುದಂತಂದ್ರಿ? ಕಿಷ್ಕಿಂದ. ಯಾವುದ್ರಿ? ಕಿಷ್ಕಿಂದ. ಹೌದಾ? ರಾಮನ ಬಲಗೈ ಬಂಟ ಯಾವುದು ಅಂದರೆ ಆಂಜನೇಯನ ಕರಿತಾರೆ. ಹೌದಾ? ಇದು ನಮ್ಮ ಕೊಪ್ಪಳ ಜಿಲ್ಲೆದಾಗ ಕಂಡು ಬರುತ್ತೆ. ಯಾವುದ್ರಿ? ಕಿಷ್ಕಿಂದ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಡಿ ಅಯೋಧ್ಯೆ ಸರಿಯಾದ ಉತ್ತರ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ. ಯಾವುದ್ರಿ? ಮೂರನೇ ಪ್ರಶ್ನೆ, ಎಂತಹ ಸುಂದರ ದೃಶ್ಯ, ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಕೊಟ್ಟರು. ಆಪ್ಷನ್ ಎ ಪೂರ್ಣವಿರಾಮ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಭಾವಸೂಚಕ, ಆಪ್ಷನ್ ಡಿ ಅಲ್ಪವಿರಾಮ ಅಂತ ಕೊಟ್ರು. ಅಂದ್ಗಟ್ಲೆ ಏನಾಗುತ್ತೆ ರೀ? ಭಾವಸೂಚಕ ಆಗ್ತದಲ್ರಿ. ಭಾವಸೂಚಕ ಚಿಹ್ನೆ ಹೆಂಗಿರುತ್ತೆ ರೀ? ಹಿಂಗಿರುತ್ತಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಸಿ ಭಾವಸೂಚಕ. ಹೌದಾ? ಪೂರ್ಣ ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಇರುತ್ತೆ. ಹೌದಾ? ಪ್ರಶ್ನಾರ್ಥಕ ಅಂದ್ರೆ ಪ್ರಶ್ನೆ ಕೇಳೋದು. ಹೌದಾ? ಅಲ್ಪ ವಿರಾಮ ಅಂದ್ರೆ ಈ ರೀತಿ ಇರ್ತವೆ ರೀ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡ್ರಿ, ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತೆ ಅಂತ ಕೊಟ್ರು. ಹೌದಾ? ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ವರ್ತಮಾನ ಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ಭವಿಷ್ಯತ್ ಕಾಲ ಅಂತ ಕೊಟ್ರು. ಹೌದಾ? ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು ಅಂತ ಕೊಟ್ರು. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಭೂತಕಾಲ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ರಿ, ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ, ಈ ಒಗಟು ಬಿಡಿಸಿ ಅಂತ ಕೊಡ್ರಿ. ಏನಂತ ಕೊಟ್ರಿ? ಈ ಒಗಟು ಬಿಡಿಸಿ ಅಂತ ಕೊಡ್ರಿ. ಹೌದಾ? ಆಪ್ಷನ್ ಎ ಗಣಕಯಂತ್ರ, ಆಪ್ಷನ್ ಬಿ ಮೊಬೈಲ್, ಆಪ್ಷನ್ ಸಿ ದೂರದರ್ಶನ, ಆಪ್ಷನ್ ಡಿ ಗಡಿಯಾರ ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಡಿ ಗಡಿಯಾರ. ಹೌದಾ? ಗಡಿಯಾರದಾಗ ಎಷ್ಟು ಇರ್ತಾರೆ ರೀ? ಸಂಖ್ಯೆಗಳು ಇರ್ತಾವದಲ್ರಿ. 1 2 3 4 5 6 7 8 9 10 11 12 ಅಂತ ಗಂಟೆಗಳು ಹೊರತಾವ. ನಿಮಿಷದ ಮುಳ್ಳು ಇರುತ್ತೆ. ಹೌದಾ? ಗಂಟೆ ಮುಳ್ಳು ಇರುತ್ತೆ, ಸೆಕೆಂಡ್ ಮುಳ್ಳು ಅಂತ ಇರ್ತವೆ. ಹೌದಲ್ರಿ? ಯಾವುದಲ್ರಿ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಆರನೇ ಪ್ರಶ್ನೆ ನೋಡ್ರಿ. ಯಾವುದ್ರಿ? ಆರನೇ ಪ್ರಶ್ನೆ. ಆರನೇ ಪ್ರಶ್ನೆ ಏನಂತ ಐತೆ ನೋಡ್ರಿ, ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮವಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ರದ. ಆಪ್ಷನ್ ಎ ಉದ್ಯೋಗಿ, ಆಪ್ಷನ್ ಬಿ ಜೋಸಫ್, ಆಪ್ಷನ್ ಸಿ ಸನ್ಯಾಸಿ, ಆಪ್ಷನ್ ಡಿ ವೈದ್ಯ ಅಂತ ಕೊಟ್ರು. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಅನ್ವರ್ತಕ ನಾಮವಲ್ಲದಂತ ಕೊಟ್ರದ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಜೋಸಫ್ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಉದ್ಯೋಗಿನ ಅನ್ವರ್ತಕ ನಾಮ ಆಗುತ್ತೆ. ಹೌದಲ್ರಿ? ಅನ್ವರ್ತಕ ನಾಮ. ಹೌದಾ? ಅದೇ ರೀತಿ ಸನ್ಯಾಸಿನ ಅನ್ವರ್ತಕ ನಾಮ, ವೈದ್ಯನ ಅನ್ವರ್ತಕ ನಾಮ ಆಗುತ್ತೆ. ಹೌದಾ? ಅನ್ವರ್ತಕ ನಾಮ ಅಂದರೆ ಅರ್ಥಕ್ಕೆ ಅನುಸಾರ ಇಟ್ಟಂಥ ಹೆಸರಿಗೆ ಏನಂತ ಕರಿತೀರಿ? ಅನ್ವರ್ತಕ ನಾಮ ಅಂತ ಕರಿತಾರೆ. ಹೌದಾ? ಅಂಕಿತ ನಾಮ ಇಟ್ಟಂಥ ಹೆಸರುಗಳಿಗೆ ಏನಂತ ಕರಿತೀರಿ? ಅನ್ವರ್ತಕ ನಾಮ ಅಂತ ಕರಿತಾರೆ. ಅನ್ವರ್ತಕ ನಾಮಕ್ಕೆ ಉದಾಹರಣೆ ಜೋಸಫ್, ಮಂಜು, ನಾಗರಾಜ್, ಹೌದಾ? ಸಂಗೀತ, ಕೊಪ್ಪಳ, ಇನ್ನೂ ಮುಂತಾದಗಳು ಯಾವುದಲ್ರಿ. ಅದೇ ರೀತಿ ಏಳನೇ ಪ್ರಶ್ನೆ ನೋಡ್ರಿ. ಏಳನೇ ಪ್ರಶ್ನೆ ಏನಂತ್ರಿ, ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ ಅಂತ ಕೊಡ್ರ. ಹೌದಾ? ಆಪ್ಷನ್ ಎ ಅರಸ, ಆಪ್ಷನ್ ಬಿ ರಾಜ, ಆಪ್ಷನ್ ಸಿ ಗೌಡ, ಆಪ್ಷನ್ ಡಿ ಗೃಹಸ್ಥ ಅಂತ ಕೊಡ್ರ. ಗೌಡ, ಇದಕ್ಕೆ ಗೌಡತಿ ಏನೈತೆ? ಪುಲ್ಲಿಂಗ ಪದ ಐತಿ. ಯಾವುದಲ್ರಿ? ಇದು ಗೌಡ ಪುಲ್ಲಿಂಗ ಪದ. ಹೌದಾ? ಅದೇ ರೀತಿ ಗೌಡತಿ ಅನ್ನೋದು ಸ್ತ್ರೀಲಿಂಗ ಪದ ಐತೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಸಿ ಗೌಡ ಸರಿಯಾದ. ಗೌಡ ಗೌಡತಿ ಅಥವಾ ಗೌಡತಿ ಗೌಡ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ,
ಎಂಟನೇ ಪ್ರಶ್ನೆ ಏನಂದರೆ ಚನ್ನಮಲ್ಲಿಕಾರ್ಜುನ ಎಂಬುದು ಈ ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ ಅಂತ ಕೊಟ್ಟವ್ರ. ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಅಕ್ಕಮಹಾದೇವಿ, ಆಪ್ಷನ್ ಸಿ ಅಲ್ಲಮಪ್ರಭು, ಆಪ್ಷನ್ ಡಿ ಅಂಬಿಗರ ಚೌಡಯ್ಯ ಅಂತ ಕೊಟ್ರ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರ ಆಪ್ಷನ್ ಬಿ ಅಕ್ಕಮಹಾದೇವಿ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಇವರ ಅಂಕಿತನಾಮ ಯಾವುದ್ರಿ? ಚನ್ನಮಲ್ಲಿಕಾರ್ಜುನ. ಅದೇ ರೀತಿ ಬಸವಣ್ಣನವರ ಅಂಕಿತನಾಮ ಯಾವುದ್ರಿ? ಕೂಡಲ ಸಂಗಮ ದೇವ. ಅದೇ ರೀತಿ ಅಲ್ಲಮಪ್ರಭುವಿನ ಅಂಕಿತನಾಮ ಗುಹೇಶ್ವರ. ಅಂಬಿಗರ ಚೌಡಯ್ಯನ ಅಂಕಿತನಾಮ ಅಂಬಿಗರಯ್ಯ ಚೌಡಯ್ಯ ಇವರ ಅಂಕಿತನಾಮ. ಹೌದಾ? ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ. ಗಿಡವಾಗಿ ಬಗ್ಗದ್ದು ಡ್ಯಾಶ್ ಕೆಳಗಿನ ಪದಗಳಿಂದ 5 ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಕೊಡ. ಆಪ್ಷನ್ ಎ ಮರವಾಗಿ ಮುರಿದೀತೆ, ಆಪ್ಷನ್ ಬಿ ಮರವಾಗಿ ಬೆಳೆದೀತೆ, ಆಪ್ಷನ್ ಸಿ ಮರವಾಗಿ ಒಣಗೀತೆ, ಆಪ್ಷನ್ ಡಿ ಮರವಾಗಿ ಬಗ್ಗೀತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಡಿ ಸರಿಯಾದ ಉತ್ತರ. ಮರವಾಗಿ ಬಗ್ಗೀತೆ ಯಾವುದ್ರಿ? ಮರವಾಗಿ ಬಗ್ಗೀತೆ ಯಾವುದ್ರಿ? ಬಗ್ಗೀತೆ ಇದಕ್ಕೆ ಸರಿಯಾದ ಉತ್ತರ ಹೋಗುತ್ತೆ. ಹೌದಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? 9ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಯಾವುದ್ರಿ? 10ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ ಅಂತ ಕೊಟ್ಟರು. ಆಪ್ಷನ್ ಎ ನದಿ, ಆಪ್ಷನ್ ಬಿ ಕಾಲುವೆ, ಆಪ್ಷನ್ ಸಿ ಗುಂಡಿ, ಆಪ್ಷನ್ ಡಿ ಕೊಳ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹಳ್ಳ ಕೊಳ್ಳ ಆಗುತ್ತೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಹಳ್ಳ ಕೊಳ್ಳ ಆಗುತ್ತೆ. ಹೌದಾ? ಆಪ್ಷನ್ ಡಿ ಸರಿಯಾದ ಉತ್ತರ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ 10 ಪ್ರಶ್ನೆಗಳನ್ನು ನಾಳೆಯ ತರಗತಿಗಳಲ್ಲಿ ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.